Hi friends, welcome to our channel NGH Education Center. So friends, ಇವತ್ತಿನ ಒಂದು ವಿಡಿಯೋದಲ್ಲಿ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಅನ್ನೋ ಚಾಪ್ಟರ್ನ 4 ಮಾರ್ಕ್ಸ್ ಕ್ವೆಶ್ಚನ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಅದರಲ್ಲಿ ಶೇರ್ಸ್ ಅನ್ನೋ ಒಂದು ವರ್ಡ್ ಇದೆ. ಸೊ ಶೇರ್ಸ್ ಅಂದ್ರೆ shares are the financial instruments issued by the companies to the investors to raise share capital. ಅಂದ್ರೆ ಈ ಒಂದು ಫಾರ್ ಎಕ್ಸಾಂಪಲ್ ಈಗ ಎಕ್ಸ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿ ಇದೆ ಅಂದ್ರೆ ಸೊ ಆ ಕಂಪನಿಗೆ ಶೇರ್ಸ್ ನ ಅವಶ್ಯಕತೆ ಇರುತ್ತೆ ಅಥವಾ ಕ್ಯಾಪಿಟಲ್ ನ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ಆ ಶೇರ್ಸ್ ನ ಇಶ್ಯೂ ಮಾಡ್ತಾ ಹೋಗ್ತಾರೆ. ಓಕೆನಾ, ಶೇರ್ಸ್ ಆರ್ ದ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಅದು ಹಣಕಾಸು ಅಥವಾ ಅಮೌಂಟ್ ಬರುವಂತ ಒಂದು ಇನ್ಸ್ಟ್ರೂಮೆಂಟ್ ಆಗಿರುತ್ತೆ. ಸೊ ಅದನ್ನ ಕಂಪನಿ ಇಶ್ಯೂ ಮಾಡುತ್ತೆ, ಇಶ್ಯೂಡ್ ಬೈ ಕಂಪನೀಸ್ ಟು ದ ಇನ್ವೆಸ್ಟರ್ಸ್ ಅಥವಾ ಪಬ್ಲಿಕ್ಗೆ ಇಶ್ಯೂ ಮಾಡ್ತಾರೆ. ಸೊ ಅದನ್ನು ಯಾರು ಬೇಕಾದ್ರೂ ಪರ್ಚೇಸ್ ಮಾಡ್ತಾ ಹೋಗ್ಬೋದು. ಸೊ ಪರ್ಚೇಸ್ ಮಾಡಿದಾಗ ಅವರಿಗೆ ಅಮೌಂಟ್ ಬರುತ್ತೆ, ಅದರಿಂದ ಅವರು ಕ್ಯಾಪಿಟಲ್ ನ ರೈಸ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಶೇರ್ಸ್ ಅನ್ನ ಪಬ್ಲಿಕ್ಗೆ ಇಶ್ಯೂ ಮಾಡ್ತಾ ಹೋಗ್ತಾರೆ. ಇದು ಶೇರ್ಸ್ ಅಂದ್ರೆ. ಸೊ ಅದಾದ್ಮೇಲೆ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಅಂದ್ರೆ ಏನು ಅರ್ಥ ಅಂದ್ರೆ ರೀಪೇಮೆಂಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬೈ ದಿ ಕಂಪನೀಸ್ ಟು ದಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಈಸ್ ಕಾಲ್ಡ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಅಂದ್ರೆ ಇಲ್ಲಿ ಏನು ಶೇರ್ಸ್ ನ ತಗೊಂಡಿರ್ತಾರೆ, ಸೊ ಯಾರು ತಗೊಂಡಿರ್ತಾರೆ ಸೊ ಅವರಿಗೆ ರೀಪೇ ಮಾಡ್ತಾ ಹೋಗ್ತಾರೆ. ರೀಪೇಮೆಂಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬೈ ದ ಕಂಪನಿ ಅವರಿಗೆ ರೀಪೇಮೆಂಟ್ ಮಾಡ್ತಾ ಹೋಗ್ತಾರೆ. ಯಾರಿಗೆ? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಅಥವಾ ಇನ್ವೆಸ್ಟರ್ಸ್ಗೆ ಅಥವಾ ಶೇರ್ ಹೋಲ್ಡರ್ಸ್ಗೆ ಅವರಿಗೆ ರೀಪೇಮೆಂಟ್ ಮಾಡುವಂಥ ಪ್ರೋಸೆಸ್ಗೆ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಕರಿತಾ ಹೋಗ್ತಾರೆ. ಓಕೆನಾ, ಸೊ ಈ ಥರದ್ರಲ್ಲಿ ಒಂದು 4 ಮಾರ್ಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಪ್ರಾಬ್ಲಮ್ ಈ ರೀತಿಯಾಗಿದೆ. For the redemptions of 6,008% redemption of preference share of ₹100 each at a premium of 5%. ಅಂದ್ರೆ ರಿಡಂಪ್ಷನ್ ಅಂದ್ರೆ ರೀಪೇಮೆಂಟ್ ಮಾಡ್ತಾ ಇದಾರಂತೆ. ಎಷ್ಟು ಶೇರ್ಸ್ ನ? 6,000 ಶೇರ್ಸ್ ಅನ್ನ 8% ಡಿವಿಡೆಂಡ್ ಇರುವಂತ ಒಂದು ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್, RPS ಅಂದ್ರೆ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್. 6,000 ಶೇರ್ಸ್ 100 ಈಚ್ ಆಗಿ ಅವರು ಪರ್ಚೇಸ್ ಮಾಡಿದ್ರಂತೆ. ಸೊ ಅದನ್ನ ರೀಪೇಮೆಂಟ್ ಮಾಡ್ತಾ ಇದ್ದಾರೆ ವಿತ್ ಅಟ್ ಎ ಪ್ರೀಮಿಯಂ ಆಫ್ 5%. ಸೊ ಅವರಿಗೆ ಇಂಟ್ರೆಸ್ಟ್ ಕೊಡೋದು ಮೂಲಕ ಅದಕ್ಕೆ ಪ್ರೀಮಿಯಂ ಅಂತ ಕರಿತಾ ಹೋಗ್ತಾರೆ. ಸೊ ಅವರಿಗೆ 5% ಪ್ರೀಮಿಯಂ ಅನ್ನು ಕೂಡ ಕೊಡ್ತಾ ಇದ್ದಾರೆ. ದ ಚೇತನ್ ಕಂಪನಿ ಇಶ್ಯೂಡ್ 90,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್. ಸೊ ಈ ಒಂದು ಕಂಪನಿ ಏನಿದೆ ಅದರ ಹೆಸರು ಚೇತನ್ ಕಂಪನಿ. ಓಕೆನಾ, 90,000 ಈಕ್ವಿಟಿ ಶೇರ್ಸ್ ನ ಇಶ್ಯೂ ಮಾಡ್ತಾ ಇದ್ದಾರಂತೆ ₹10 ಫೇಸ್ ವ್ಯಾಲ್ಯೂ ಆಗಿ ಅಟ್ ಎ ಪ್ರೀಮಿಯಂ ಆಫ್ 10%. ಅಂದ್ರೆ ₹10 ಮೇಲೆ 10% ಅವರು ಪ್ರೀಮಿಯಂ ಆಗಿ ಇಶ್ಯೂ ಮಾಡ್ತಿದ್ದಂತೆ. ಸೊ ಪ್ರೀಮಿಯಂಗೆ 10% ಕೊಟ್ಟಿದ್ದಾರೆ 90,000 ಈಕ್ವಿಟಿ ಶೇರ್ಸ್ಗೆ. ಆಲ್ ದ ಶೇರ್ಸ್ ಹ್ಯಾವ್ ಬೀನ್ ಡ್ಯೂಲಿ ಸಬ್ಸ್ಕ್ರೈಬ್ಡ್ ಪೇಯ್ಡ್ ಫಾರ್. ಸೊ 90,000 ಶೇರ್ಸ್ ಕೂಡ ಸಬ್ಸ್ಕ್ರೈಬ್ ಆಗಿದೆಯಂತೆ. ಸೊ ಅಷ್ಟು ಶೇರ್ಸ್ ಕೂಡ ಇನ್ವೆಸ್ಟರ್ಸ್ ಬೈ ಮಾಡಿದ್ದಾರೆ. ಇದಕ್ಕೆ ಪಾಸ್ ದ ಜನರಲ್ ಎಂಟ್ರೀಸ್ ಇನ್ ದ ಬುಕ್ ಆಫ್ ಚೇತನ್ ಲಿಮಿಟೆಡ್ ಇನ್ ಕನೆಕ್ಷನ್ ವಿತ್ ರಿಡಂಪ್ಷನ್. ಅಂದ್ರೆ ರೀಪೇಮೆಂಟ್ ಮಾಡಿರೋದ್ರ ಏನೇನಿದೆ ಸೊ ಅದಕ್ಕೆಲ್ಲ ಜನರಲ್ ಎಂಟ್ರೀಸ್ ಪಾಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಜನರಲ್ ಎಂಟ್ರೀಸ್ ಪಾಸ್ ಮಾಡೋದಕ್ಕೂ ಮುಂಚೆ ನಾವು ಬ್ಯಾಂಕ್ ಅಕೌಂಟ್ ಪ್ರಿಪೇರ್ ಮಾಡ್ಕೊಂಡ್ರೆ ಈಸಿಯಾಗಿ ನಮಗೆ ಕ್ಯಾಲ್ಕುಲೇಷನ್ ಅಥವಾ ಜನರಲ್ ಎಂಟ್ರೀಸ್ ಪಾಸ್ ಮಾಡೋದು ಸುಲಭ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ಗೆ ಬ್ಯಾಂಕ್ ಅಕೌಂಟ್ನ ಪ್ರಿಪೇರ್ ಮಾಡ್ತಾ ಹೋಗೋಣ. ಸೊ ಬ್ಯಾಂಕ್ ಅಕೌಂಟ್ನ ಫಾರ್ಮೆಟ್ ಬಂದು ಈ ರೀತಿಯಾಗಿದೆ. ಓಕೆನಾ, ಸೊ ಫಸ್ಟ್ಗೆ ಕ್ವಶನ್ ನೋಡೋಣ. 6,008% RPS ಆಫ್ ₹100 ಈಚ್ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಒಂದು ಎಂಟ್ರಿ ಬರೀಬೇಕು. ಸೊ ಇದಕ್ಕೆ ಬೈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಂತ ಬರ್ತಾ ಹೋಗುತ್ತೆ. ಬೈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಸೊ ಇಲ್ಲಿ ಹೇಳಿದ್ದಾರೆ 6,000 ಇದೆ ಮತ್ತೆ ₹100 ಈಚ್ ಅಂತ. ಅದನ್ನ ಹಾಕೋಣ. 6,000 ಶೇರ್ಸ್ ಇಂಟು ₹100 ಈಚ್. ಸೊ 6,000 ಇಂಟು 100 ಮಾಡಿದ್ರೆ ನಮಗೆ ₹6 lakh ಸಿಗ್ತಾ ಹೋಗುತ್ತೆ. ಓಕೆನಾ, ₹6 lakh. ಸೊ ಅದಾದ್ಮೇಲೆ ಹೇಳಿದ್ದಾರೆ ಅಟ್ ಎ ಪ್ರೀಮಿಯಂ ಆಫ್ 5% ಅಂತ. ಸೊ ಅದಕ್ಕೆ ಹಾಕೋಣ ಬೈ ಶೇರ್ ಪ್ರೀಮಿಯಂ ಅಂತ ಹಾಕೊಳ್ಬೇಕು. ಅದಕ್ಕೆ ಶೇರ್ ಪ್ರೀಮಿಯಂ 5% ಅಂತ ಹೇಳಿದ್ದಾರೆ. ಸೊ 5% ಎಷ್ಟು ಮೇಲೆ ಅಂದ್ರೆ ನಮ್ಗೆ ಇಲ್ಲಿ 6 lakh ಏನ್ ಸಿಕ್ಕಿದೆ, ಈ 6 lakh ಮೇಲೆ 5% ಕೊಡ್ತಾ ಹೋಗ್ಬೇಕು. ಈ 6 lakh ನ ಇಲ್ಲಿ ಹಾಕೊಂಡು 6 lakh ಇಂಟು 5% ಮಾಡಿದ್ರೆ ನಮಗೆ 6 5 30,000 ಸಿಗ್ತಾ ಹೋಗುತ್ತೆ. ಓಕೆನಾ, ಸೊ ಕ್ಯಾಲ್ಕುಲೇಟ್ ಮಾಡೋದಾದ್ರೆ 6 lakh ಇಂಟು 5%. ಓಕೆ, 6 lakh ಇಂಟು 5% ಮಾಡಿದ್ರೆ ನಮಗೆ 30,000 ಸಿಗ್ತಾ ಹೋಗುತ್ತೆ. ಸೊ 30,000 ಹಾಕೊಂಡಿದ್ದೀವಿ. ಓಕೆನಾ, ಸೊ ಇಲ್ಲಿವರೆಗೂ ನಮಗೆ ಕಂಪ್ಲೀಟ್ ಆಯಿತು. ಈಗ ದ ಚೇತನ್ ಕಂಪನಿ ಇಶ್ಯೂಡ್ 90,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಅಂತ ಹೇಳಿದರೆ. ಸೊ ಇದಕ್ಕೂ ಒಂದು ಎಂಟ್ರಿ ಬರೀಬೇಕು. ಸೊ ಅದಕ್ಕೂ ಮುಂಚೆ ಟು ಸೈಡಲ್ಲಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಹಾಕೋಬೇಕು. ಓಕೆನಾ, ಸೊ ಯಾವುದಾದ್ರೂ ಇತ್ತು ಅಂದರೆ ಅದನ್ನು ತೋರಿಸ್ಕೋಬೇಕು, ಇಲ್ಲ ಅಂದರೆ ನಿಲ್ ಅಂತ ತೋರಿಸ್ಕೋಬೇಕು. ಇದು ಕಂಪಲ್ಸರಿ ಇರುತ್ತೆ. ಸೊ ಅದಾದಮೇಲೆ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಏನಿದೆ ಅಂದರೆ 90,000 ಈಕ್ವಿಟಿ ಶೇರ್ಸ್ ಅಟ್ ₹10 ಈಚ್ ಅಂತ ಹೇಳಿದ್ದಾರೆ. ಅದಕ್ಕೆ ಹಾಕೋಣ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್. ಸೊ 90,000 ಶೇರ್ಸ್ ಇದೆ ಅಂತೆ ಇಂಟು 10 ಈಚ್ ಅಂತ ಹೇಳಿದ್ದಾರೆ. ಓಕೆನಾ, ಸೊ 10 ಈಚ್ ಅಂತ ಹೇಳಿದ್ದಾರೆ. 10 ಹಾಕೋಣ. 90,000 ಇಂಟು 10 ಅಂದರೆ 9 lakh ಆಗ್ತಾ ಹೋಗುತ್ತೆ. ಓಕೆನಾ, 9 lakh. ಸೊ ಅದಾದ್ಮೇಲೆ ಮತ್ತೆ ಹೇಳಿದ್ದಾರೆ
ಅಟ್ ಎ ಪ್ರೀಮಿಯಮ್ ಆಫ್ 10% ಅಂತ ಹೇಳಿದ್ದಾರೆ. ಓಕೆನಾ, 10%. ಅದಕ್ಕೂ ಕೂಡ ಒಂದು ಅಕೌಂಟ್ ಅನ್ನು ಹಾಕೋಬೇಕು. ಟು ಶೇರ್ ಪ್ರೀಮಿಯಂ 9 lakh ಏನಿದೆ, ಓಕೆನಾ, 9 lakh ಇಂಟು 10% ಮಾಡ್ಕೊಂಡ್ರೆ ನಮಗೆ ಶೇರ್ ಪ್ರೀಮಿಯಂ ಸಿಗ್ತಾ ಹೋಗುತ್ತೆ. ಸೊ 9 lakh ಇಂಟು 10% ಮಾಡ್ಕೊಂಡ್ರೆ ನಮಗೆ 90,000 ಸಿಗ್ತಾ ಹೋಗುತ್ತೆ. ಸೊ 90,000ನ ಶೇರ್ ಪ್ರೀಮಿಯಂಗೆ ಹಾಕೋಣ. ಸೊ ಈಗ ಟೋಟಲ್ ಮಾಡ್ತಾ ಹೋದ್ರೆ 9,90,000 ಜಾಸ್ತಿ ಇದೆ, ಇದಕ್ಕಿಂತ 6,30,000 ಇದೆ, ಈ ಕಡೆ 9,90,000 ಇದೆ. ಸೊ ಡೆಬಿಟ್ ಸೈಡ್ ಜಾಸ್ತಿ ಇರೋದ್ರಿಂದ ಇದನ್ನ ಟೋಟಲ್ ಕಾಲಮ್ ಹಾಕೋಣ 9,90,000. ಸೊ ಈ ಕಡೆ ಕೂಡ 9,90,000 ಸೇಮ್ ಹಾಕೋಣ. ಸೊ ಇಲ್ಲಿ ಬರುವಂಥ ಬ್ಯಾಲೆನ್ಸಿಂಗ್ ಫಿಗರ್ ಏನಿದೆ 9,90,000 ಮೈನಸ್ 6 lakh ಮೈನಸ್ 30,000. ಸೊ 3,60,000 ಏನು ಬಂದಿದೆ, ಸೊ ಅದನ್ನ ಇಲ್ಲಿ ಹಾಕೊಂಡು ಬ್ಯಾಲೆನ್ಸಿಂಗ್ ಫಿಗರ್ ಮಾಡ್ಕೋಬೇಕು. 3,60,000 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ಇದನ್ನ ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್ ಅಂತ ಹಾಕೋಬೇಕು. ಓಕೆನಾ, ಇದನ್ನ ಬ್ಯಾಲೆನ್ಸ್ ಶೀಟ್ಗೆ ನಾವು ಹಾಕೊಳ್ತೀವಿ. ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್. ಸೊ 4 marks ಅಲ್ಲಿ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದನ್ನ ಇಲ್ಲಿಗೆ ಲಾಸ್ಟ್ ಮಾಡಬೇಕು ಬ್ಯಾಂಕ್ ಅಕೌಂಟ್ಗೆ. ಓಕೆನಾ, ಅದಾದ್ಮೇಲೆ ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡೋದಾದ್ರೆ, ಸೊ ಇಲ್ಲಿ ಹೇಳಿದ್ದಾರೆ ಪಾಸ್ ದ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಚೇತನ್ ಲಿಮಿಟೆಡ್ ಇನ್ ಕನೆಕ್ಷನ್ ವಿತ್ ರಿಡಂಪ್ಷನ್ ಅಂತ. ಓಕೆನಾ, ರಿಡಂಪ್ಷನ್ ಮಾಡುವಾಗ ಏನೇನೆಲ್ಲ ಆಗಿದೆ ಸೊ ಅದನ್ನ ಜರ್ನಲ್ ಎಂಟ್ರೀಸ್ ಅಲ್ಲಿ ತೋರಿಸಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಈಗ ನೋಡೋದಾದ್ರೆ, ಸೊ ಬ್ಯಾಂಕ್ ಅಕೌಂಟ್ ಏನಕ್ಕೆ ಮಾಡ್ಕೊಂಡ್ವಿ ಅಂದ್ರೆ ಇದರಿಂದ ಈಸಿಯಾಗಿ ನಮ್ಗೆ ಕ್ಯಾಲ್ಕುಲೇಷನ್ ಸಿಗ್ತಾ ಹೋಗುತ್ತೆ ಅಂತ. ಸೊ ಫಸ್ಟಿಗೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಹಾಕಿದ್ವಿ. ಸೊ ಅದಕ್ಕೊಂದು ಎಂಟ್ರಿ ಮಾಡ್ತಾ ಹೋಗೋಣ. ಏನಂದ್ರೆ, ಸೊ ಸೀರಿಯಲ್ ನಂಬರ್ ಅಲ್ಲಿ 1 ಅಂತ ಹಾಕೊಂಡ್ರೆ ನಾವು 8%. ಓಕೆನಾ, ಕ್ವೆಶನ್ ಅಲ್ಲಿ ಹೇಳಿದ್ದಾರೆ ಇಲ್ಲಿ 8% RPS ಆಫ್ ₹100 ಈಚ್ ಅಂತ. 8% RPS ಕ್ಯಾಪಿಟಲ್ ಅಕೌಂಟ್ ಡೇಟಾ ಪ್ರೀಮಿಯಂ ಆನ್ ರಿಡಂಪ್ಷನ್ ಅಕೌಂಟ್ ಡೇಟಾ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಸೊ ಈ ಅಕೌಂಟ್ ಯಾವ ರೀತಿ ಬಂತು ಅಂದ್ರೆ ನೋಡಿ, ಇಲ್ಲಿ ರಿಡಂಪ್ಷನ್ ಅಂದ್ರೆ ರೀಪೇಮೆಂಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಓಕೆನಾ, ರೀಪೇಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಪ್ರೀಮಿಯಂ ಕೂಡ ಕೊಡ್ತಾ ಇದ್ದಾರೆ. ಸೊ ಒಂದು 6,000 ಮತ್ತೆ 6,000 × 100 ರೂಪಾಯಿ ಅನ್ನೋಗೆ ಒಂದು ಅಕೌಂಟ್ ಕೊಡ್ತಾ ಇದ್ದಾರೆ. ಅದಾದ್ಮೇಲೆ ಪ್ರೀಮಿಯಂ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ 8% RPS ಕ್ಯಾಪಿಟಲ್ ಅಕೌಂಟಿಗೆ 6,000 × 100 ಮಾಡ್ಕೊಂಡ್ರೆ ನಮಗೆ ಇಲ್ಲಿ ಸಿಕ್ಕಿದೆ ಅಮೌಂಟ್ 6 lakh. ಸೊ ಆ 6 lakh ಅನ್ನ ಇಲ್ಲಿ ಹಾಕೊಳ್ತಾ ಹೋಗ್ಬೇಕು, 6 lakh. ಸೊ ಅದಾದ್ಮೇಲೆ ಇಲ್ಲಿ ಹೇಳಿದ್ದಾರೆ ಅಟ್ ಎ ಪ್ರೀಮಿಯಂ ಆಫ್ 5% ಅಂತ. ಸೊ ಅದಕ್ಕೆ ಹಾಕೊಂಡಿದೀವಿ ಪ್ರೀಮಿಯಂ ಆನ್ ರಿಡಂಪ್ಷನ್ 5% ಅಂತ. ಸೊ ಅದಕ್ಕೂ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ. 30,000 ಬಂದಿದೆ. ಸೊ ಆ 30,000 ಅನ್ನ ಇಲ್ಲಿ ಹಾಕೋಬೇಕು, 30,000. ಸೊ ಎರಡನ್ನೂ ಟೋಟಲ್ ಮಾಡಿದ್ರೆ 6,30,000 ಬರುತ್ತೆ. 6,30,000 ಅನ್ನ ಈ ತರ ಹಾಕೋಬೇಕು. ಸೊ ಇಷ್ಟೇ, ಈ ತರ ಮಾಡಿದ್ರೆ ನಿಮಗೆ ಈಸಿ ಬ್ಯಾಂಕ್, ಅದಕ್ಕೋಸ್ಕರ ಬ್ಯಾಂಕ್ ಅಕೌಂಟ್ ನ ಪ್ರಿಪೇರ್ ಮಾಡ್ಕೋಬೇಕು. ಬ್ಯಾಂಕ್ ಅಕೌಂಟ್ ಪ್ರಿಪೇರ್ ಮಾಡಿದ್ರೆ ನಾವು ಈಸಿಯಾಗಿ ಜನರಲ್ ಎಂಟ್ರೀಸ್ ನ ಪಾಸ್ ಮಾಡ್ತಾ ಹೋಗ್ಬೋದು. ಓಕೆನಾ, ಸೊ ಇದಕ್ಕೆ ನರೇಷನ್ ಕೊಡೋದಾದ್ರೆ ಬೀಯಿಂಗ್ ಪ್ರಿಫರೆನ್ಸ್ ಶೇರ್ಸ್ ಟ್ರಾನ್ಸ್ಫರ್ ಟು ದೇರ್ ಹೋಲ್ಡರ್ಸ್ ಅಕೌಂಟ್. ಸೊ ಇಲ್ಲಿ ಹೇಳಿದ್ದಾರೆ ರಿಡಂಪ್ಷನ್ ಅಂದ್ರೆ ರೀಪೇಮೆಂಟ್ ಅಂತ ಅರ್ಥ. ಓಕೆನಾ, ರೀಪೇಮೆಂಟ್ ಅಂತ ಅರ್ಥ. ಸೊ ಅದಕ್ಕೋಸ್ಕರ ಓಕೆನಾ. ಸೊ ಅದಾದ್ಮೇಲೆ ಹೇಳಿದ್ದಾರೆ ಚೇತನ್ ಕಂಪನಿ ಲಿಮಿಟೆಡ್ ಇಶ್ಯೂಡ್ 90,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಅಂತ. ಸೊ ಇದು ಕೂಡ ಒಂದು ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ಗೆ ಇಲ್ಲಿ ಹೇಳಿದೆ ಬ್ಯಾಂಕ್ ಅಕೌಂಟ್ ಇದೆ, ಬ್ಯಾಂಕ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಶೇರ್ ಪ್ರೀಮಿಯಂ ಅಕೌಂಟ್. ಸೊ ಇಲ್ಲಿರೋದನ್ನೇ ಇಲ್ಲಿ ಸೆಕೆಂಡ್ ಎಂಟ್ರಿ ಆಗಿ ನಾವು ಬರ್ಕೊಳ್ತಾ ಹೋಗ್ಬೇಕು. ಅಷ್ಟೇ ಈಸಿ. ಸೆಕೆಂಡ್ ಅಂತ ಹಾಕೊಂಡು ಸೊ ಬ್ಯಾಂಕ್ ಅಕೌಂಟ್. ಸೊ ಬ್ಯಾಂಕ್ ಅಕೌಂಟು ಇಲ್ಲಿ ಮೇಲ್ಗಡೆ ಇದೆ. ಸೊ ಅದಕ್ಕೆ ಅದನ್ನ ಡೆಬಿಟ್ ಸೈಡ್ ಅಲ್ಲಿ ಹಾಕೊಂಡಿದೀವಿ. ಡೆಟಾರ್ ಟು, ಸೊ ಇಲ್ಲಿದೆ ಟು ಸೈಡ್ ಅಲ್ಲಿ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಶೇರ್ ಪ್ರೀಮಿಯಂ ಅಂತ. ಸೊ ಹಾಕೋಣ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಶೇರ್ ಪ್ರೀಮಿಯಂ ಅಕೌಂಟ್. ಸೊ ಅಮೌಂಟ್ ನ ಡಿಸ್ಟ್ರಿಬ್ಯೂಟ್ ಮಾಡೋದಾದ್ರೆ ಸೊ ಇವೆರಡು ಅಮೌಂಟ್ ನ ಹಾಕೊಳ್ತಾ ಹೋಗ್ಬೇಕು. ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೆ 9 lakh ಇದೆ. ಸೊ 9 lakh ಅನ್ನು ಹಾಕೋಣ. ಸೊ ಅದಾದ್ಮೇಲೆ ಶೇರ್ ಪ್ರೀಮಿಯಂಗೆ 90,000 ಇದೆ, 90,000 ಅನ್ನು ಹಾಕೋಣ. ಸೊ ಇವೆರಡನ್ನು ಆಡ್ ಮಾಡಿದ್ರೆ 9,90,000 ಅದನ್ನ ಬ್ಯಾಂಕ್ ಅಕೌಂಟಿಗೆ ಹಾಕೊಳ್ತಾ ಹೋಗ್ಬೇಕು. ಓಕೆನಾ, ಸಿಂಪಲ್. ಈ ತರ ಬ್ಯಾಂಕ್ ಅಕೌಂಟ್ ನ ಪ್ರಿಪೇರ್ ಮಾಡಿದ್ರೆ ನಮಗೆ ಈಸಿಯಾಗಿ ಜನರಲ್ ಎಂಟ್ರೀಸ್ ನ ಹಾಕೊಳ್ತಾ ಹೋಗ್ಬೋದು. ಸೊ ಇದಕ್ಕೆ ನರೇಷನ್ ಬರೆಯೋದಾದ್ರೆ ಬೀಯಿಂಗ್ ಫ್ರೆಶ್ ಈಕ್ವಿಟಿ ಶೇರ್ಸ್ ಮೇಡ್, ಸಿಂಪಲ್. ಓಕೆ, ಸೊ ಅದಾದ್ಮೇಲೆ ಥರ್ಡ್ ಎಂಟ್ರಿ ಏನ್ ಮಾಡೋದು ಅಂದ್ರೆ ಸೊ ಇಲ್ಲಿ ಹೇಳಿದ್ದಾರೆ ಕ್ವಶನ್ ಅಲ್ಲಿ ಪ್ರೀಮಿಯಂ ಹೇಳಿದಾರಲ್ವಾ. ಸೊ ಪ್ರೀಮಿಯಂಗೆ ಸಪ್ರೇಟ್ ಆಗಿ ಒಂದು ಎಂಟ್ರಿ ಬರಿತಾ ಹೋಗ್ಬೇಕು. ಓಕೆನಾ, ಇಲ್ಲಿದೆಯಲ್ಲ ಈ ಎಂಟ್ರಿ ಶೇರ್ ಪ್ರೀಮಿಯಂ ಅಕೌಂಟ್. ಓಕೆನಾ, ಬೈ ಶೇರ್ ಪ್ರೀಮಿಯಂ ಅಕೌಂಟ್ ಡೆಟಾರ್ ಟು ಸೊ ಪ್ರೀಮಿಯಂ ಆನ್ ರಿಡಂಪ್ಷನ್ ಅಕೌಂಟ್ ಅಂತ ಹಾಕೊಳ್ತಾ ಹೋಗ್ಬೇಕು. ಸೊ ರೀಪೇಮೆಂಟ್ ಮಾಡ್ತಿರೋದ್ರಿಂದ
ಈ ಎಂಟ್ರಿ ಏನು ಬರುತ್ತೆ ಅಂದರೆ ಬೈ ಶೇರ್ ಪ್ರೀಮಿಯಂ ಅಕೌಂಟ್ ಡೆಟಾರ್ ಟು ಪ್ರೀಮಿಯಂ ಆನ್ ರಿಡಂಪ್ಷನ್ ಅಕೌಂಟ್. ಸೊ ಇದಕ್ಕೆ ನರೇಷನ್ ಬಂದ್ಬಿಟ್ಟು ಬೀಯಿಂಗ್ ಪ್ರೀಮಿಯಂ ಆನ್ ರಿಡಂಪ್ಷನ್ ಅಡ್ಜಸ್ಟೆಡ್. ಸೊ ಈ ಎಂಟ್ರಿ ಏನಕ್ಕೆ ಬರಿತೀವಿ ಅಂದರೆ ಸೊ ಇವರಿಗೆ ಪ್ರೀಮಿಯಂ ಏನು ಕೊಟ್ಟಿದ್ದೀವಿ ಓಕೆನಾ, ಇಲ್ಲಿ ಇದೆಯಲ್ಲ ಅಲ್ಲಿ ಪ್ರೀಮಿಯಂ ಆನ್ ರಿಡಂಪ್ಷನ್ 30,000 ಅಂತ. ಸೊ ಇದಕ್ಕೆ ಇನ್ನೊಂದು ಎಂಟ್ರಿ ನಾವು ಪಾಸ್ ಮಾಡಬೇಕು ಬೈ ಶೇರ್ ಪ್ರೀಮಿಯಂ ಅಕೌಂಟ್ ಡೆಟಾರ್ ಟು ಪ್ರೀಮಿಯಂ ಆನ್ ರಿಡಂಪ್ಷನ್ ಅಕೌಂಟ್. ಸೊ ಇಲ್ಲಿ ಕಂಡುಹಿಡ್ಕೊಂಡಿದ್ದೀವಿ ಪ್ರೀಮಿಯಂ ಎಷ್ಟಿದೆ ಅಂತ 30,000 ಇದೆ. ಸೊ ಅದೇ 30,000 ನಾವು ಇಲ್ಲಿ ಹಾಕೊಳ್ತಾ ಹೋಗೋಣ. ಎರಡಕ್ಕೂ ಕೂಡ 30,000 ಮತ್ತು 30,000 ಓಕೆನಾ, ಇಷ್ಟೇ. ಸೊ ಫಸ್ಟಿಗೆ ರಿಡಂಪ್ಷನ್ ಇದಕ್ಕೊಂದು ಎಂಟ್ರಿ ಬರಿತಾ ಹೋಗಬೇಕು 6,000 ಇಕ್ವಿಟಿ ಶೇರ್ಸ್ಗೆ. ಸೊ ಅದಾದಮೇಲೆ ಪ್ರೀಮಿಯಮ್ಗೆ ಒಂದು ಎಂಟ್ರಿ, ಅದಾದಮೇಲೆ ಇಕ್ವಿಟಿ ಶೇರ್ಸ್ಗೆ ಒಂದು ಎಂಟ್ರಿ ಬರಿತಾ ಹೋಗಬೇಕು. ಸೊ ಲಾಸ್ಟಿಗೆ ಫೈನಲ್ ಪೇಮೆಂಟಿಗೆ ಒಂದು ಎಂಟ್ರಿ ಬರಿತಾ ಹೋಗಬೇಕು ಓಕೆನಾ. ಫೈನಲ್ ಪೇಮೆಂಟಲ್ಲಿ ಏನು ಬರುತ್ತೆ ಅಂದರೆ ಸೊ ಇಲ್ಲಿರೋಂಥದ್ದೇ ಸೊ ಇವೆರಡು ಏನಿದೆ ಇವೆರಡಕ್ಕೂ ಸೇರಿ ಒಂದೇ ಎಂಟ್ರಿ ಬರಿತಾ ಹೋಗಬೇಕು. ಅದೇನಂದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಇಲ್ಲಿದೆಯಲ್ಲ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಸೊ ಬೈಯಿಂದ 2ಗೆ ಹಾಕೊಳ್ತಾ ಹೋಗಬೇಕು. ಫೋರ್ತ್ ಒನ್ ಬೈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಸೊ ಇಲ್ಲಿ ಫಸ್ಟ್ ಎಂಟ್ರಿ ಏನಿದೆ 6,30,000 ಇದೆಯಲ್ಲ, ಸೊ ಇವೆರಡು ಎಂಟ್ರಿನೂ ಬ್ಯಾಂಕ್ ಅಕೌಂಟ್ ಅಂತ ಹಾಕಿ ಉಲ್ಟಾ ಮಾಡಿದ್ರೆ ಸೇಮ್ ಎಂಟ್ರಿ ಬರ್ತಾ ಹೋಗುತ್ತೆ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಟಾರ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇದೆ. ಸೊ ಇದನ್ನ ಉಲ್ಟಾ ಮಾಡಿದ್ರೆ ಇದು ಟೂ ಸೈಡಿಗೆ ಬರ್ತದೆ. ಇವೆರಡು ಸೇರಿ ಬ್ಯಾಂಕ್ ಅಕೌಂಟ್ ಅಂತ ಹಾಕೊಂಡಿದ್ದೀವಿ. ಬ್ಯಾಂಕ್ ಅಕೌಂಟ್ ಅಮೌಂಟ್ ಸೇಮ್ ಇರುತ್ತೆ 6,30,000 6,30,000 ಇಷ್ಟೇ. ಸೊ ಇದಕ್ಕೆ ನರೇಷನ್ ಬಂದ್ಬಿಟ್ಟು ಬೀಯಿಂಗ್ ಫೈನಲ್ ಪೇಮೆಂಟ್ ಮೇಡ್. ಇಷ್ಟೇ. ಈ ರೀತಿಯಾಗಿ ಜರ್ನಲ್ ಎಂಟ್ರೀಸ್ ಮತ್ತು ಬ್ಯಾಂಕ್ ಅಕೌಂಟ್ನ ಈಸಿಯಾಗಿ ನಾವು ಪ್ರಿಪೇರ್ ಮಾಡ್ತಾ ಹೋಗ್ಬೋದು ಓಕೆನಾ. ಸೊ ಕ್ವಶನ್ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು.